ದಿನಗಳಿಂದ ಉದಿಕೇರಿ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆ ನಡೆಸುವ ವಿಚಾರದಲ್ಲಿ ಗೊಂದಲವನ್ನು ಏನು ನಿರ್ಮಾಣ ಆಗಿತ್ತು ಅದು ಇವತ್ತು ಮುಗಿದಿದೆ. ನಮ್ಮ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆ ಮಾರ್ಚ್ 1ನೇ ತಾರೀಕು ನಿಗದಿಯಾಗಿದ್ದು ಇವತ್ತಿಂದ ನಮ್ಮ ಪ್ರಕ್ರಿಯೆ ಶುರುವಾಗಿದೆ ಅಂತ ನಾನು ಭಾವಿಸ್ತೇನೆ. ಕ್ಯಾಲೆಂಡರ್ ಆಫ್ ಇವೆಂಟ್ ಇವತ್ತು ಪ್ರಕಟ ಆಗಿದೆ. ಸ್ವಲ್ಪ ತಡವಾದರೂ ಸಹ ಬ್ಯಾಂಕಿನ ಚುನಾವಣೆಯನ್ನು ನಡೆಸಿಕೊಡುವಲ್ಲಿ ನಮ್ಮ ಮೇಲಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ಏನು ಕಳೆದ 3-4 ತಿಂಗಳಿಂದ ಈ ಚುನಾವಣೆಗೆ ಸಂಬಂಧಪಟ್ಟಂತೆ ಉದಿಕೇರಿಯ ಕಾಂಗ್ರೆಸ್ಸಿನ ಕೆಲವರು ಆಪಾದನೆಗಳನ್ನು ಮಾಡ್ತಾಯಿದ್ರು. ಆ ಆಪಾದನೆಗಳು ಇವತ್ತು ಅದರ ಆಪಾದನೆಗಳಲ್ಲಿ ಉರುಳಿಲ್ಲ ಹೇಳುವಂಥದ್ದು ಗೊತ್ತಾಗಿದೆ. ಸಹಕಾರ ಸಂಘ ನಮ್ಮ ಹಿರಿಯರು ಕಟ್ಟಿ ಬೆಳೆಸಿದಂಥ ಒಂದು ಅತ್ಯುತ್ತಮ ಸಂಘ. ಇದರಲ್ಲಿ ಸುಮಾರು 3000 ಮೆಂಬರ್ಗಳಿದ್ದು ಈ ಜನರಿಗೆ ಯಾವುದೇ ಒಂದು ಕೊರತೆ ಈ ಬ್ಯಾಂಕಿನ ಇಲ್ಲಿವರೆಗೆ ನಡ್ಕೊಂಡು ಬಂದಂಥ ಆಡಳಿತ ಮಂಡಳಿಯಿಂದ ಆಗಲಿ ಸಿಬ್ಬಂದಿ ವರ್ಗದಿಂದ ಆಗಲಿಲ್ಲ. ಆದರೆ ಕೆಲವರ ಒಂದು ವೈಯಕ್ತಿಕ ವಿಚಾರವನ್ನು ಮುಂದಿಟ್ಟುಕೊಂಡು ಚುನಾವಣೆಯನ್ನು ಮುಂದೂಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಈ ಭಾಗದ ಶಾಸಕರಿಗೂ ಸಹ ತಪ್ಪು ಮಾಹಿತಿಯನ್ನು ಕೊಟ್ಟು ಅವರಿಂದ ಒತ್ತಡವನ್ನು ತಂದು ಈ ಚುನಾವಣೆಯನ್ನು ಮುಂದೂಡಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಈಗ ನಿನ್ನೆ ತಾನೇ ಚುನಾವಣೆ ಪ್ರಕಟ ಆಗಿದೆ. ಪ್ರಕಟ ಆದಮೇಲೆಯೂ ಸಹ ಚುನಾವಣೆಯನ್ನು ತಡೆ ಹಿಡಿಯುವಂಥ ಪ್ರಯತ್ನವನ್ನು ಮೇಲಿಂದ ಮೇಲೆ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮೆಲ್ಲ ಸದಸ್ಯರ ಸಹಕಾರದೊಂದಿಗೆ ಬ್ಯಾಂಕಿನಲ್ಲಿ ವಿಚಾರಣೆ ಮಾಡಿ ಈ ನಿನ್ನೆ ಪ್ರಕಟ ಆಗಿರತಕ್ಕಂಥ ಕ್ಯಾಲೆಂಡರ್ ಇವೆಂಟನ್ನು ಇವತ್ತು ಸಿಒ ಮುಖಾಂತರ ನಾವು ಪ್ರಕಟಣೆ ಮಾಡಿಸುವಲ್ಲಿ ಆಗಿದ್ದೇವೆ. ಈ ನಾಮಫಲಕದಲ್ಲಿ ನಾವು ಪ್ರಕಟಣೆಯನ್ನು ಮಾಡಿದ ನಂತರ ಈ ಚುನಾವಣೆ ಪ್ರಕ್ರಿಯೆ ಶುರುವಾಗಿದೆ ಅಂತ ನಾನು ಭಾವಿಸ್ತೇನೆ. ಈ ಪ್ರತಿಷ್ಠಿತ ಬ್ಯಾಂಕಿಗೆ ಮುಂದೆ ನಡೀತಕ್ಕಂಥ ಚುನಾವಣೆಯಲ್ಲಿ ಯಾರೇ ಆಗಿರಲಿ ಪಕ್ಷದ ವಿಚಾರ ಇಲ್ಲಿ ಬರೋದಿಲ್ಲ. ನಮ್ಮ ಸಹಕಾರ ಸಂಘವನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ತಕ್ಕಂಥ ಒಂದು ನಿರ್ದೇಶಕರ ತಂಡ ಇಲ್ಲಿ ಬಂದು ಕೆಲಸ ಮಾಡಲಿ. ಈ ಬ್ಯಾಂಕಿಗೆ ಜಿಲ್ಲಾ ಮಟ್ಟದಲ್ಲಿ ಒಳ್ಳೆಯ ಹೆಸರಿರ್ತಕ್ಕಂಥ ಒಂದು ಬ್ಯಾಂಕು. ಕೆಲವು ಅವಧಿಯಲ್ಲಿ ಸಣ್ಣ ಅವಧಿಯಲ್ಲಿ ಒಂದು ಉತ್ತಮ ಸಾಧನೆಯನ್ನು ಮಾಡಿರ್ತಕ್ಕಂಥ ಒಂದು ಬ್ಯಾಂಕು. ಅದರಿಂದ ನಾವು ಇವತ್ತು DCC ಬ್ಯಾಂಕನ್ನು ಸಹ ಅವಲಂಬನೆ ಮಾಡತಕ್ಕಂಥ ರೀತಿಯಲ್ಲಿ ಇಲ್ಲ. ಎಲ್ಲ ನಮ್ಮ ಸ್ವಂತ ಬಂಡವಾಳದಿಂದ ನಾವು ಜನರಿಗೆ ಸಾಲ ಕೊಡುವಂಥದ್ದು ಮತ್ತು ಎಲ್ಲ ವಿಚಾರದಲ್ಲೂ ಸಹ ನಾವು ಯಾರನ್ನು ಅವಲಂಬನೆ ಮಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇಲ್ಲ. ನಾವು ಅಷ್ಟರ ಮಟ್ಟಿಗೆ ಬೆಳೆದು ನಿಂತಂಥ ಒಂದು ಬ್ಯಾಂಕು. ಕೆಲವರ ಒಂದು ಕುಮ್ಮಕ್ಕಿನಿಂದ ಇವತ್ತು ಬ್ಯಾಂಕಿನ ಹೆಸರನ್ನು ಹಾಳು ಮಾಡುವಂಥ ಪರಿಸ್ಥಿತಿ ಬಂದಿದೆ. ಅದಕ್ಕೆ ನಾವು ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಮುಂದೆ ಚುನಾವಣೆ ನಡೆದು ಒಳ್ಳೆಯ ಒಂದು ಆಡಳಿತ ಮಂಡಳಿ ಬರಲಿ. ಇಲ್ಲಿ ಬ್ಯಾಂಕಿನ ಹೆಸರನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯತಕ್ಕಂಥ ನಿರ್ದೇಶಕರ ತಂಡ ಬರಲಿ ಅಂತ ಹೇಳಿ ನಾನು ಈ ಪತ್ರಿಕೆಯ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಉದಿಕೇರಿ PSCCSನ ಏಳಿಗೆಗಾಗಿ ಶ್ರಮಿಸಿದಂಥ ನಮ್ಮ CEO ತಮ್ಮಯ್ಯನವರು ಭಾಳ ಚೆನ್ನಾಗಿ ಕಾರ್ಯನಿರ್ವಹಿಸಿ ನಮ್ಮ ಬ್ಯಾಂಕಿನ ಏಳಿಗೆಯನ್ನು ಚೆನ್ನಾಗಿ ಮಾಡಿರ್ತಾರೆ. ಆದರೆ ದುರಾದೃಷ್ಟ ಅಂತ ಹೇಳಿದ್ರೆ ಅವರನ್ನು ರಾಜಕೀಯ ಕಾರಣದಿಂದ ಇವಾಗ ಅಮಾನತುಗೊಳಿಸಲಾಗಿದೆ. ಯಾವುದೇ ಕಾರಣವನ್ನು ಕೊಡಲಿಲ್ಲ ಅಮಾನತು ಮಾಡಿದ್ದು. ಇದು ರಾಜಕೀಯ ದುರುದ್ದೇಶದಿಂದ ಕೂಡಿದೆ. ಈ ಬ್ಯಾಂಕಿನ ಮೇಲೆ ಮುಂದಿನಿಂದಲೂ ಒಂದು ಗುಂಪು ಅಂತ ಹೇಳಿದ್ರೆ ಕಾಂಗ್ರೆಸ್ ಗುಂಪಿನವರು ಬ್ಯಾಂಕಿನ ಮೇಲೆ ಇಲ್ಲದ ಅಪಪ್ರಚಾರವನ್ನು ಮಾಡುತ್ತಾ ಏಳಿಗೆಯನ್ನು ಸಹಿಸದೆ ಕೋರ್ಟಿನಲ್ಲಿ ದಾವೆಯನ್ನು ಸಹ ಒಂದು ಜಾಗದ ವಿಷಯದಲ್ಲಿ ದಾವೆಯನ್ನು ಸಹ ಹೂಡಿದ್ದರು. ಈಗ ಆ ದಾವೆ ನಮ್ಮ ಬ್ಯಾಂಕಿನ ಪರವಾಗಿ ಬಂದಿರುತ್ತದೆ. ಆದರೆ CEO ಅವರನ್ನು ಅಮಾನತು ಮಾಡಿದ್ದು ಖಂಡನೀಯ. ನಿಜವಾಗಲೂ ಎಲ್ಲರಿಗೂ ಬೇಸರದ ಒಂದು ಸಂಗತಿ ಇದು. ನೋಟಿಸ್ ನೀಡದೆ ಇದು ಮಾಡಿದ್ದು. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟವರು ಅವರ ಅಮಾನತನ್ನು ಹಿಂಪಡೆದು ಅವರನ್ನು ಸೇವೆಗೆ ಪುನಃ ಅನುವು ಮಾಡಿಕೊಡಬೇಕೆಂದು ಈ ಮೂಲಕ ಕೇಳಿಕೊಳ್ತೇವೆ. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.